ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಚಿವರಾದಂಥ ಸುಧಾಕರ್ ಅವರು ನಿಧನ ಹೊಂದಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ನನಗಂತೂ ತುಂಬ ನೋವನ್ನು ತಂದಿದೆ. ಕಾರಣ ಅಂದರೆ ನಾನು ಸುಧಾಕರ್ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ನನಗೆ ತಿಂಗಳಿಗೆ ಕನಿಷ್ಠ ಅವರು ಒಂದು 3-4 ಸತಿ ನಾನು ಎಲ್ಲಿರ್ತಾ ಇದ್ದೆ ಅಲ್ಲಿ ಪಾಪ ಫೋನ್ ಮಾಡಿಬಿಟ್ಟು ಬಂದು ಹೋಗ್ತಾಯಿದ್ರು. ಆಮೇಲೆ ಫೋನಲ್ಲಿ ಕಂಟಿನ್ಯೂಸ್ ಟಚ್ಚಲ್ಲಿ ಇರ್ತಾಯಿದ್ರು. ನಾವು ಯಾರೂ ಇಷ್ಟು ಬೇಗ ನಮ್ಮನ್ನ ಬಿಟ್ಟೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನೋಡಿ, ದೇವ್ರದ್ದು ವಿಧಿಯಾಟ ಅಂತೀವಿ ನಾವು. ಯಾರೂ ಈ ಥರ ಆಗ್ತದಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಅವ್ರು ಹೋಗಿದ್ದು ಮಂಡಿ ಆಪ್ರೇಷನ್ ಮಾಡ್ಕೊಳಕ್ಕಂತ ಹಾಸ್ಪಿಟಲ್ನ ಅಡ್ಮಿಟ್ ಆಗಿದ್ದರು. ಅದು ಆಪ್ರೇಷನ್ ಆದಮೇಲೂ ವಾಸಿ ಹಾಕ್ಕೊಂಡು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡ್ಕೊಂಡು ಆರಾಮಾಗಿ ನಗ್ನಗ್ತಾ ಇರ್ತಾಯಿದ್ರು. ಆಮೇಲೆ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಪಾಪ ಇವತ್ತು ಒಂದು ತಿಂಗಳು ಒಂದು 5-6 ದಿನ ಹಾಸ್ಪಿಟ್ಲಲ್ಲಿದ್ದು ಇವತ್ತು ನಿಧನ ಹೊಂದಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಅವ್ರು ನಮ್ಮನ್ನ ಇಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಒಬ್ರಿಗಿಂತ ಅವರು ಹೋಗಲೇಬೇಕು. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ಅವ್ರು ಹೋಗಬೇಕು. ಆ ದೇವ್ರ ವಿಧಿಯಾಟ ಯಾರೂ ತಪ್ಸೋಕ್ಕೆ ಸಾಧ್ಯ ಆಗಲ್ಲ. ಸಾವು ಹಣೆ ಬರಲ್ಲಿ ಬರೆದಿದ್ರೆ ಯಾರೂ ಅದು ತಪ್ಸೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ವಿಧಿಯಾಟ, ದೇವರು ಇಚ್ಛೆ ಅಂತ ಹೇಳಕ್ಕೆ ಬಯಸ್ತೇನೆ. ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು, ಅವ್ರ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಡಿ ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಒಂದು ತುಂಬಲಾರದ ಒಂದು ನಷ್ಟ ಆಗಿದೆ. ಅವರು ಯಾವಾಗಲೂ ಕೂಡ ಭೇಟಿಯಾದಾಗ ನಂಗೆ ಹೇಳ್ತಾ ಇದ್ರು, ಮೊದಲ ಬಾರಿಗೆ ಅವರು ಶಾಸಕರಾಗಿರುವಂಥ ಒಂದು ಸಂದರ್ಭದಲ್ಲಿ 2004ರಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಹೇಳ್ತಾ ಇದ್ರು, ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದೆ. ಅವರು ಇರ್ತಕ್ಕಂಥ ಒಂದು ಅಜಾತ ಶತ್ರು ಒಂದು ಗುಣ, ಎಲ್ಲರಿಗೆ ಒಳಗೊಳ್ಳುವ ಒಂದು ಗುಣ ಏನಿತ್ತು, ಯಾವಾಗಲೂ ನನಗೆ ನಮ್ಮ ಮೇಲೆ ಒಂದು ಭಾಳ ಪ್ರಭಾವ ಇದೆ ಅಂತ ಹೇಳಿದ್ರು. ಮತ್ತು ವಿಶೇಷವಾಗಿ ಅವರು ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಮಂತ್ರಿಗಳು. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ, ನಾನು ಅದರ ಅಧ್ಯಕ್ಷನಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಚಿವರವರು ಎಂತಹ ಒಂದು ಸಂದರ್ಭದಲ್ಲೂ ಕೂಡ ಏನಿದ್ರು ಕೂಡ ಎದಕ್ಕೂ ಕೂಡ ಅಡ್ಡಿ ಹಾಕ್ತಿರಲಿಲ್ಲ. ಕಂಪ್ಲೀಟ್ ನಮಗೆ ಫ್ರೀಡಮ್ ನೀಡಿದರು. ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು, ನಾನು ಜೈನ್ ಸಮುದಾಯವನ್ನು, ನೀನು ಒಂದು ಸಣ್ಣ ಚಿಕ್ಕ ಸಮುದಾಯದವರು, ನಾವೆಲ್ಲರೂ ಕೂಡ ಭಾಳ ಹುಷಾರಾಗಿರಬೇಕು, ಎಲ್ಲರೂ ಒಗ್ಗೂಡವಾಗಿ ಮಾಡ್ತಕ್ಕಂಥ ಇರಬೇಕು ಅಂತ ಹೇಳಿದ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ 24ನೇ ತಾರೀಕಿಗೆ, ಮಾರ್ಚ್ 24ನೇ ತಾರೀಕಿಗೆ ಸುಮಾರು 1.5-2 ತಾಸು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಸಭೆಯನ್ನು ನಡೆಸಿ, ಮುಂದೆ ಏಪ್ರಿಲಲ್ಲಿ ಇನ್ನೊಂದು ಸಭೆ ನಾವು ಮಾಡೋಣ ಅಂತ ಹೇಳಿದ್ರು. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಭಾಳ ಒಂದು ಸರಳ ರೀತಿಯಿಂದ. ಯಾಕಂದರೆ ಅವರು ಎಲ್ಲರಿಗೆ ಸುಮಾರು 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಕ್ಯೋನಿಕ್ಸ್ MDಗಳಾಗಿ ವಿಶೇಷವಾಗಿ ಅಪಾರವಾದ ಒಂದು ಜನಪ್ರಿಯತೆಯನ್ನು ಹೊಂದಿರುವಂತಹ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇವತ್ತು ಇಲ್ಲ ಅಂದರೆ ಇವತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೆ ಒಂದು ಆ ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ.